ಜುಲೈ 3ರಂದು ದಲಿತ ಜನಾಗ್ರಹ ಸಮಾವೇಶ ಎಂಬ ಕಾರ್ಯಕ್ರಮವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಪರವಾಗಿ ಭೀಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಅಣ್ಣ ಮಾವಳ್ಳಿ ಶಂಕರಗಿರಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಭೀಮ ಸ್ವಾಗತ. ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಡ. ಮತ್ತೆ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಮಿತಿ ಸದಸ್ಯರಾದಂತ ಮಣಿಪಾಲ್ ರಾಜಪ್ಪನವರು, ಬೆಂಗಳೂರು ನಗರ ಜಿಲ್ಲಾ ಸಂಚಾಲಕರಾದಂತ ರವಿಕುಮಾರ್ ಅವರು, ಮತ್ತೊಬ್ಬ ಬೆಂಗಳೂರು ಸಂಘಟನಾ ಸಂಚಾಲಕರಾದಂತ ದಶರಥ್ ರವರು, ಮತ್ತೊಬ್ಬರು ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತ ಅಯ್ಯಪ್ಪನವರು, ಮತ್ತೊಬ್ಬರು ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತ ನಮ್ಮ ಬಾಲಕೃಷ್ಣ ಅವರು, ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ನನ್ನ ಸ್ವಾಗತವನ್ನು ಕೊಡದಂತ ನಮ್ಮ ವಿಭಾಗೀಯ ಸಂಘಟನಾ ಸಂಚಾಲಕರಾದಂತ ಮುನ್ನಂಜಪ್ಪನವರು, ಮತ್ತೆ ಏನು ಇವತ್ತು ನಾವು ದಲಿತ ಜನಾಗ್ರಹ ಕಾರ್ಯಕ್ರಮ ನಂಬಿಕೊಂಡಿದ್ವಿ. ಇದು ಪೂರಕವಾಗಿ ನಾವು ಎಲ್ಲ ರಾಜ್ಯಾದ್ಯಂತ ಅವತ್ತು ಜನ ಭಾಗವಹಿಸಲಿದ್ದಾರೆ. ಇದಕ್ಕೆ ಪೂರಕವಾಗಿ ನಾವು ಬೆಂಗಳೂರು ಸುತ್ತಮುತ್ತಲೇ ನಾವು ಕಾರ್ಯಕ್ರಮಗಳನ್ನ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ನಾವು ಅದ್ರ ಪೂರಕವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ಒಂದು 50,000 ಮೇಲ್ಪಟ್ಟು ಜನ ಬರ್ಬೇಕಂತ ನಾವು ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಾವು ವರದಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ಪೂರಕವಾಗಿ ಅದರಲ್ಲಿ ಭಾಗವಹಿಸಲಿಕ್ಕೆ ಬರ್ತಿರುವಂತ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು ಅಣ್ಣ ಮಾವಳ್ಳಿ ಶಂಕರ್ ಅವರು, ಜಿನ್ನಿ ಅವರು, ಮೂರ್ನಕೂರು ಚಿನ್ನಸ್ವಾಮಿ ಅವರು, ದರ್ಶನ್ ಪುಟ್ಟಣ್ಣಯ್ಯ ಮತ್ತು CPM ನ ಪ್ರಕಾಶ್ ಅವರು ಮತ್ತು ಸಾರಥಿ ಸುಂದರೇಶ್, ಬಡ್ಲಾಪುರ ನಾಗೇಂದ್ರ ಅವರು ಭಾಗವಹಿಸಲಿದ್ದಾರೆ. ಇದರ ಚೀಫ್ ಗೆಸ್ಟ್ ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರಾದಂತ ಅಣ್ಣ ಮಾವಳ್ಳಿ ಶಂಕರ್ ಅವರು, ನಿಮ್ಮದ ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹಮ್ಮಿಕೊಂಡಿರುವಂತ ದಲಿತ ಜನಾಗ್ರಹ ಸಮಾವೇಶ ಜುಲೈ 3ನೇ ತಾರೀಕು ನಮ್ಮ ರಾಜ್ಯದ ರಾಜಧಾನಿ ಇದೇ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕಳೆದ 2 ತಿಂಗಳಿಂದ ನಾವು ಈ ಜನಾಗ್ರಹ ಸಮಾವೇಶದ ಯಶಸ್ವಿಗಾಗಿ ನಾಡಿನಾದ್ಯಂತ ನಮ್ಮ ಕಾರ್ಯಕರ್ತರು ಸತತವಾಗಿ ಹಳ್ಳಿಗಳಲ್ಲಿ ಹೋಗಿ ಜನರನ್ನ ಸಂಘಟಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಲಿತ ಚಳವಳಿ ಕಳೆದ 5 ದಶಕಗಳಲ್ಲಿ ನಾಡಿನ ಎಲ್ಲ ದಮನಿತ ಸಮುದಾಯಗಳ ದನಿಯಾಗಿ ಅದು ಕೆಲಸ ಮಾಡಿದೆ. ಕೆಲವರು ಕೇಳ್ತಾರೆ, ಏನ್ ದಲಿತ ಸಂಘರ್ಷ ಸಮಿತಿ ಏನ್ ಮಾಡಿದೆ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡೋದನ್ನು ಕೂಡ ನಾವು ಕೇಳಿದ್ದೀವಿ. ದಲಿತ ಸಂಘರ್ಷ ಸಮಿತಿ ಹುಟ್ಟಿದ್ದೆ ಅದು ಒಂದು ಸಾಮಾಜಿಕ ಅನ್ಯಾಯದ ವಿರುದ್ಧ, ಆರ್ಥಿಕ ಅಸಮಾನತೆಯ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಜನ್ಮ ತಾಳಿದ್ದು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ದೇವನೂರು ಮಹಾದೇವ ಅವರು, ಸಿದ್ಲಿಂಗಯ್ಯನವರು ಆದಿಯಾಗಿ ಅನೇಕ ನಮ್ಮ ಹಿರಿಯರು ಪೂರ್ವಿಕರು ಈ ಚಳವಳಿಯನ್ನ ಕಟ್ಟಿದ್ರು. ಅದೀಗ ನಾಯಕತ್ವದ ಬೇರೆ ಬೇರೆ ನಾಯಕತ್ವಗಳ ಮೂಲಕ ಈಗ ಮುಂದುವರಿತಾ ಇದೆ. ಕರ್ನಾಟಕದಲ್ಲಿ ಈ ದಮನಿತ ಸಮುದಾಯಗಳು, ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಒಂದು ಸ್ವಾಭಿಮಾನದ ಪ್ರಜ್ಞೆ ಮತ್ತು ಒಂದು ಪ್ರಶ್ನಿಸುವ ಧ್ವನಿಯಾಗಿ ಬಂದಿದ್ದು ದಲಿತ ಸಂಘರ್ಷ ಸಮಿತಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ದಲಿತ ಸಂಘರ್ಷ ಸಮಿತಿ ಯಾವತ್ತೂ ಏನು ದಲಿತ ಸಮುದಾಯಗಳ ಮೇಲೆ ನಡೀತಾ ಇದ್ದಂತ ದೌರ್ಜನ್ಯಗಳು, ದಬ್ಬಾಳಿಕೆಗಳ ವಿರುದ್ಧ ಅದು ಸತತವಾಗಿ ಹೋರಾಟವನ್ನ ಮಾಡ್ತಾ ಬಂತು. ಆ ಕಾರಣಕ್ಕಾಗಿ ದಲಿತರ ಮೇಲೆ ದಬ್ಬಾಳಿಕೆಗಳು ಕ್ರಮೇಣ ಸ್ವಲ್ಪ ಮಟ್ಟಿಗಾದ್ರೂ ತುಳಿಯುವ ಕಾಲುಗಳಿಗೆ, ದೌರ್ಜನ್ಯ ಮಾಡುವ ಕೈಗಳಿಗೆ ಸ್ವಲ್ಪ ಭಯ, ನಡುಕ ಉಂಟಾಗಿದ್ದು ಕೂಡ ತಾವು ಗಮನಿಸಿದ್ದೀರಿ. ಅದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ದಲಿತರ ಸಬಲೀಕರಣಕ್ಕಾಗಿ
ಏನು ಭೂಮಿಯ ಪ್ರಶ್ನೆಯನ್ನ ತೆಗೆದುಕೊಂಡು ನಾಡಿನಾದ್ಯಂತ ಭೂ ಚಳವಳಿಗಳನ್ನ ಆರಂಭ ಮಾಡಿತು. ಬಡವರಿಗೆ ಭೂಹೀನರಿಗೆ ಭೂಮಿ ಕೊಡಿಸುವ ಹೋರಾಟವನ್ನ ಕೈಗೆತ್ತಿಕೊಂಡು ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಿದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಭೂಮಿ ಸಿಕ್ಕುವ ಅವಕಾಶ ಸಿಕ್ತು. ಆದರೆ ಬಹುತೇಕ ಇವತ್ತು ಏನು ಬಡವರು ಭೂಹೀನರಿದ್ದರು ರಾಜ್ಯದಲ್ಲಿ, ಅವರೆಲ್ಲರಿಗೂ ಕೂಡ ಭೂಮಿ ಸಿಕ್ಕೋದಕ್ಕೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಅನೇಕರು ಭೂಹೀನರಾಗಿ ಬದುಕ್ತಾ ಇದ್ದಾರೆ. ಅವರು ಇವತ್ತಿಗೂ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ದರಖಾಸ್ತು ಆಗ್ಬೋದು, ಗೋಮಾಳ ಜಮೀನುಗಳನ್ನ ಉಳುಮೆ ಮಾಡ್ತಾ ಇರೋರು ಫಾರಂ ನಂಬರ್ 50, 53, 57 ಹಾಕೊಂಡು ಇವತ್ತಿಗೂ ಕೂಡ ಭೂಮಿಯ ಮೇಲೆ ಉಳುಮೆ ಮಾಡ್ತಿದ್ದಾರೆ. ಅವರಿಗೆ ಭೂ ಮಂಜೂರಾತಿ ಮಾಡ್ತಾ ಇಲ್ಲ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಏನು 50% ಭೂಮಿ ಕೊಡಬೇಕು ಅಂತ ಇದೆ, ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಅವರಿಗೆ ದಕ್ಕಲಿಲ್ಲ. ಆದರೆ ಕೇವಲ 11% ಅಂತ ಸರ್ಕಾರ ಹೇಳ್ತಾ ಇದೆ. ಆ 11% ಅಲ್ಲೂ ಕೂಡ ಇವರಿಗೆ ಸಿಕ್ಕಿರೋದು ಎಲ್ಲ ಉಳುಮೆ ಮಾಡಲಾರದಂತ ಭೂಮಿಗಳು, ಮಳೆ ಆಶ್ರಿತ ಭೂಮಿಗಳು. ಅಲ್ಲಿ ಯಾವುದೇ ಕಾರಣಕ್ಕೂ ಆ ಭೂಮಿಯಲ್ಲಿ ಏನೂ ಬೆಳೆ ಬೆಳಿಲಾರದಂತ ಭೂಮಿಯನ್ನ ಈ ಸಮುದಾಯ ಹೊಂದಿದೆ. ಎಲ್ಲೂ ಕೂಡ ನೀರಾವರಿ ಪ್ರದೇಶಗಳಲ್ಲಿ ಇವರ ಭೂಮಿಯ ಹೊಂದಿರುವ ಪ್ರಮಾಣ ತುಂಬಾ ಅತ್ಯಲ್ಪ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಹಾಗಾಗಿ ಸರ್ಕಾರ ಏನು ಕಾನೂನಾತ್ಮಕವಾಗಿ ಸಮುದಾಯಗಳಿಗೆ ದಕ್ಕಬೇಕಾದಂತ ಭೂಮಿಯನ್ನ ಕೊಡಿಸುವ ಕೆಲಸವನ್ನ ಅವರು ಮಾಡಬೇಕು. ಇನ್ನು ವಸತಿ ಸಮಸ್ಯೆ ಬಂದ್ರೆ ಅಗಾಧವಾದಂತ ಸಮಸ್ಯೆ ಆಗಿ ಉಳಿದಿದೆ. ಇವತ್ತಿಗೂ ಕೂಡ ಅನೇಕರು, ನೀವು ಹಳ್ಳಿಗಳಿಗೆ ಹೋದಾಗ, ಕೊಳಗೇರಿಗಳಿಗೆ ಹೋದಾಗ ಗೊತ್ತಾಗುತ್ತೆ ಈ ಜನ ಯಾವ ತರ ಬದುಕ್ತಾ ಇದ್ದಾರೆ ಅಂತ ಹೇಳಿ. ಇವತ್ತಿಗೂ ಬಡವರು ಬೀದಿಗಳಲ್ಲಿ ಬದುಕ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಸರ್ಕಾರ ಒಂದು ಕಡೆ ವಸತಿಯನ್ನ ನಾವು ಕೊಡ್ತಾ ಇದ್ದೇವೆ, ಲಕ್ಷ ವಸತಿ ಯೋಜನೆಗಳಲ್ಲಿ ನಾವು ಕೊಡ್ತಾ ಇದ್ದೇವೆ ಅಂತ ಇದ್ದಾರೆ. ಆದ್ರೆ ಕೊಟ್ಟಿರೋದಕ್ಕೆ ಯಾವುದು ದಾಖಲೆಗಳಿಲ್ಲ ಇವತ್ತು. ಸೊ ಹೀಗಾಗಿ ವಸತಿ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ನಿರುದ್ಯೋಗದ ಸಮಸ್ಯೆ, ವಿಶೇಷವಾಗಿ ತಳ ಸಮುದಾಯಗಳಲ್ಲಿ ವಿದ್ಯಾವಂತ ಯುವಕರು ಇವತ್ತು ಅವರು ಪದವಿಗಳು ಪಡ್ಕೊಂಡಿದ್ದಾರೆ. ಅವರು ಸ್ನಾತಕೋತ್ತರ ಪದವಿಗಳನ್ನ ಪಡ್ಕೊಂಡು ಇವತ್ತು ಉದ್ಯೋಗ ರಹಿತರಾಗಿ ಓಡಾಡ್ತಾ ಇದ್ದಾರೆ. ಇವತ್ತು ಸುಮಾರು 2.5 ಲಕ್ಷ ಭೂಮಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದಾವೆ ಇವತ್ತು ಸರ್ಕಾರದಲ್ಲಿ. ಈಗ ಇತ್ತೀಚೆಗೆ ಸರ್ಕಾರ 56,000 ಹುದ್ದೆಗಳನ್ನ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮೊನ್ನೆ 72,000 ಹುದ್ದೆಗಳಂತ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಸರ್ಕಾರ ಈ ಕ್ರಮವನ್ನ ನಾವು ಸ್ವಾಗತಿಸ್ತೇವೆ. ಆದರೆ ಕನಿಷ್ಠ ಇವತ್ತು ಏನು ಸರ್ಕಾರ ನಿರುದ್ಯೋಗದ ಸಮಸ್ಯೆಗಳಲ್ಲಿ ಏನು ಬೆಂದೋಗ್ತಾ ಇದ್ದಾರೆ ನಮ್ಮ ಯುವ ಸಮೂಹ, ಅವರಿಗೆ ಉದ್ಯೋಗ ಕೊಡುವಂತ, ಉದ್ಯೋಗ ಭದ್ರತೆ ಕೊಡುವಂತ ಕೆಲಸವನ್ನ ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ದಲಿತ ದಮನಿತ ಸಮುದಾಯಗಳು ಇವತ್ತು ಈ ರಾಜ್ಯದಲ್ಲಿ ಸುಮಾರು 101 ಜಾತಿಗಳು ಈ ಸಮುದಾಯಗಳಿದಾವೆ. ಇಲ್ಲಿ 101 ಜಾತಿಗಳಲ್ಲಿ ಹೆಚ್ಚು ಕಮ್ಮಿ 1,40,40,00,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಇಲ್ಲಿದೆ ನಮ್ದು. ಆದರೆ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಏನು SCP TSP ಹಣವನ್ನ ನಿಗದಿ ಮಾಡಿದ್ರು, ಅದು ಕೂಡ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಫಲವಾಗಿ ಬಂದಂತ ಕಾಯ್ದೆ. ಅದು ಸರ್ಕಾರ ಏನೋ ಇವರಿಗೆ ಪುಕ್ಕಟೆಯಾಗಿ ಅವ್ರೇನು ಕೊಟ್ಟಿದ್ದಲ್ಲ. ಅದು ದಲಿತ ಚಳವಳಿ 2 ದಶಕಗಳ ಹೋರಾಟದ ಫಲವಾಗಿ ಆ ಒಂದು ಕಾಯ್ದೆಯನ್ನ ಹಿಂದೆ ಸಿದ್ದರಾಮಯ್ಯನವರು 2013ರಲ್ಲಿ ಆ ಕಾಯ್ದೆಯನ್ನ ತಂದ್ರು. 2014ರಲ್ಲಿ ಅದು ಕಾಯ್ದೆ ಅನುಷ್ಠಾನಗೊಳ್ತು. 2014ರಿಂದ 2026ರವರೆಗೆ ಅಂಕಿ ಸಂಖ್ಯೆಗಳ ಪ್ರಕಾರ ಇವ್ರು ಹೇಳಿದ್ರು ಸುಮಾರು 3 ರಿಂದ 4 ಲಕ್ಷ ಕೋಟಿ ಹಣ ಈ ಸಮುದಾಯಗಳಿಗೆ ನಾವು ವಿನಿಯೋಗ ಮಾಡಿದ್ದೀವಿ ಅಂತಿದ್ದಾರೆ. ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಈ ಸರ್ಕಾರಕ್ಕೆ, ಈ ಹಣ 4 ಲಕ್ಷ ಕೋಟಿ ಹಣ ಪಡ್ಕೊಂಡಂತ ಈ ಸಮುದಾಯಗಳು ಇವು ಎಲ್ಲಿ ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಸರ್ಕಾರದ ಹತ್ರ ಯಾವ ದತ್ತಾಂಶಗಳು ಕೂಡ ಇಲ್ಲ. ಇವತ್ತು ಇರೋ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಅದನ್ನ ಬಳಸ್ತಾ ಇದ್ದಾರೆ. ನಾವು ಗ್ಯಾರಂಟಿಗಳನ್ನ ನಿರಾಕರಣೆ ಮಾಡ್ತಾ ಇಲ್ಲ, ಗ್ಯಾರಂಟಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆದ್ರೆ ನೀವು ಹೇಳಿದ್ದೇನು, ಗ್ಯಾರಂಟಿ ಅಂದ್ರೆ ಅದು ಎಲ್ಲರಿಗೂ ಅಂತ ಹೇಳಿದ್ರಿ.
ಅದೇನು SC STಗಳಿಗೆ ಅಷ್ಟೇ ಅದೇನು ಸೀಮಿತ ಆಗಿಲ್ಲ ಗ್ಯಾರಂಟಿಗಳು. ಆದ್ರೆ SC ST ಹಣವನ್ನ ಕಾಯ್ದೆಬದ್ಧವಾಗಿ ಆ ಸಮುದಾಯಗಳ ಒಂದು ವೈಯಕ್ತಿಕ ಆಸ್ತಿ ಸೃಜನೆ ಮಾಡ್ಕೊಳ್ಳೋದಿಕ್ಕೆ, ಉದ್ಯೋಗಗಳ ಸೃಷ್ಟಿ ಮಾಡ್ಕೊಳ್ಳೋದಿಕ್ಕೆ, ಮೂಲಭೂತ ಸೌಕರ್ಯಗಳಿಗೆ, ಶಿಕ್ಷಣಕ್ಕೆ ಅದನ್ನ ವಿನಿಯೋಗ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ನೀವು ನಿಗಮಗಳಿಗೆ ಹೋದ್ರೆ ನಿಗಮಗಳಲ್ಲಿ ಅರ್ಜಿಗಳು ಕೊಳಿತಾ ಬಿದ್ದಿದ್ದಾವೆ. ಇವತ್ತು ಭೂಮಿ ಒಡೆತನ ಯೋಜನೆ ಅದು ಜಾರಿಯಾಗಿ ಎಷ್ಟೋ ವರ್ಷ ಆಗಿದೆ, ಇವತ್ತಿಗೂ 1 ಎಕರೆ ಭೂಮಿ ಕೊಡಕ್ ಸರ್ಕಾರದ ಕೈಲಿ ಆಗ್ತಾ ಇಲ್ಲ. ISB ಸ್ಕೀಮ್ಸ್ಗಳು ಕೂಡ ಅಷ್ಟೇ. ನೆನ್ನೆ ಒಟ್ಟಾರೆ ಈಗ ಅಲ್ಲಿ ನಿಗಮಗಳಲ್ಲಿ ಅಲ್ಲಿ ಸರಿಯಾದಂತ ಹಣ ಇಲ್ದಿರ ಇವತ್ತು ನಮ್ ಜನ ಆ ನಿಗಮಗಳಿಗೆ ಅಲುದು ಅವ್ರ ಚಪ್ಪಲಿಗಳೇ ಸೌದೋಗ್ಬಿಟ್ಟಿದ್ದಾವೆ ಇವತ್ತು. ಸೊ ಈ ರೀತಿ ಸರ್ಕಾರ ಹೊರಗಡೆ ₹1 ಕೊಡುತ್ತೆ, ಅದು ₹1 ಕೊಟ್ಬಿಟ್ಟು 1 ಲಕ್ಷ ಕೊಡಂಗ್ ಮಾತಾಡುತ್ತೆ. ಆ 1 ಲಕ್ಷ ಅವ್ರು ಕೊಡೋದನ್ನ ಮಾತಾಡೋದನ್ನ ಜನ 1 ಕೋಟಿ ಕೊಟ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹಿಂಗಾಗಿ ಒಂದು ಅಸಹನೆಯನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಸಮುದಾಯಗಳು ಇಷ್ಟೆಲ್ಲ ಕೊಟ್ಟರು ಕೂಡ ಇವ್ರು ಉದ್ಧಾರ ಆಗ್ತಾ ಇಲ್ವಲ್ಲ ಅನ್ನುವಂತ ರೀತಿಯಲ್ಲಿ ಇವತ್ತು ಸಮಾಜದ ಹೊರಗಡೆ ಬಿಂಬಿತ ಆಗ್ತಾ ಇದೆ. ಆದ್ರೆ ಇಲ್ಲೇನ್ ನಡೀತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಅನೇಕ ಸಮಸ್ಯೆಗಳಲ್ಲಿ ಇವತ್ತು ಈ ಸಮುದಾಯಗಳು ಇವತ್ತು ಬಳಲ್ತಾ ಇದ್ದಾವೆ. ಇವತ್ತು ಹಿಂದುಳಿದ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಅವರ ಪರಿಸ್ಥಿತಿಗಳು ಎಷ್ಟು ಅವು ಹೀನಾಯವಾಗಿದೆ ಅನ್ನೋದ್ರ ಬಗ್ಗೆ ನಾವೇನು ನಿಮ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ತುಂಬಾ ಹಿಂದೆನೆ ಆಯೋಜನೆ ಮಾಡಿದ್ವಿ. ಆದರೆ ಬದಲಾದ ರಾಜಕೀಯ ನಾಯಕತ್ವದ ಕಾರಣಕ್ಕೆ ಅದನ್ನ 2 ಬಾರಿ ಮುಂದೂಡುವ ಪ್ರಸಂಗ ಬಂತು. ಈಗ 3ನೇ ತಾರೀಕು ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇವತ್ತು ನಾವು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಇವತ್ತು ಇದೇ ಸರ್ಕಾರ ಅಧಿಕಾರಕ್ಕೆ ಬರೋದಿಕ್ಕೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಕ್ಕೆ ಏನು 2022ರಲ್ಲಿ ದಲಿತ ಸಂಘರ್ಷ ಸಮಿತಿ ನಡೆಸಿದಂತ ದೊಡ್ಡ ಸಮಾವೇಶ, ಸುಮಾರು 2 ಲಕ್ಷಕ್ಕೂ ಮೇಲ್ಪಟ್ಟು ಜನ ನಮ್ಮ ಈ ಸಮುದಾಯಗಳು ಸೇರಿದ್ರು. ನಮ್ಮ ಕರೆಗೆ ಹೋಗುಟ್ಟಂತ ಜನ ಈ ಸರ್ಕಾರ ಬರೋದಿಕ್ಕೆ ಕಾರಣ ಆದ್ರು. ಆದ್ರೆ ಸರ್ಕಾರ ಇವತ್ತು ಬಲಾಢ್ಯರ ಪರವಾಗಿದೆ, ಬಂಡವಾಳಿಗರ ಪರವಾಗಿದೆ. ಇವತ್ತು ಬಡವರ ಹೆಸರಿನಲ್ಲಿ ಮತ್ತು ರೈತರ ಹೆಸರಿನಲ್ಲಿ ಭೂಸ್ವಾಧೀನಗಳನ್ನ ಮಾಡಿಕೊಳ್ಳುವ ಮೂಲಕ ರೈತರನ್ನ ಭೂಮಿಯಿಂದ ಹೊರತಳ್ಳುವ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಎಲ್ಲ ಭೂಮಿನ ಕೃಷಿ ಕಾರ್ಮಿಕರಿಗೆ ಭೂಮಿಯ ಹಂಚುವ ಕೆಲಸವನ್ನ ಮಾಡಬೇಕು. ಮತ್ತು SCP ಹಣ ಏನಿದೆ ಆ SCP ST ಹಣವನ್ನ ಈ ಸಮುದಾಯಗಳ ಒಳಿತಿಗಾಗಿ ಬಳಸಬೇಕು. ಯಾವುದೇ ಕಾರಣಕ್ಕೂ ಈ ಹಣವನ್ನ ಗ್ಯಾರಂಟಿಗಳಿಗಾಗ್ಲಿ ಅಥವಾ ಬೇರೆ ಯೋಜನೆಗಳಿಗಾಗ್ಲಿ ಅದನ್ನ ಡೈವರ್ಟ್ ಮಾಡಬಾರ್ದು, ಅವ್ರನ್ನ ಬಳಸಬಾರ್ದು. ಅದು ಕಾಯ್ದೆ, ಅದು ಆ ರೀತಿ ಬಳಸಿದ್ದೆ ಆದ್ರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತೇಳಿ SCP ಕಾಯ್ದೆನೇ ಹೇಳುತ್ತೆ. ಈ ತರದ ತಾರತಮ್ಯ ನೀತಿಗಳನ್ನ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಳೆದ ಏನು ಈ ಒಂದು ಸುಮಾರು 19 ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ. 19 ಬೇಡಿಕೆಗಳಲ್ಲಿ ಎಲ್ಲವೂ ಕೂಡ ನಾವು ಈ ಸರ್ಕಾರಕ್ಕೆ ಮೇಲೆ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಏನು ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರಿದ್ದಾಗ ಅವರು ವಿಶೇಷ ಅಧಿವೇಶನವನ್ನ ನಾವು ಕರಿತೀವಿ, ನಿಮ್ಮ ಬೇಡಿಕೆಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಬಜೆಟ್ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದರ ಪ್ರಕಾರ ಈಗ ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡಲೇ ವಿಶೇಷ ಅಧಿವೇಶನ ಕರಿಬೇಕು. ಅಧಿವೇಶನಕ್ಕಿಂತ ಮುನ್ನ ದಲಿತ ಸಂಘರ್ಷ ಸಮಿತಿಯ ಚಳವಳಿಗಳನ್ನ ಕರೆದು ಅವರು ಚರ್ಚೆ ಮಾಡಬೇಕು. ಇದುವರೆಗೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಾಯಿಂದ ಇದುವರೆಗೂ ಒಂದು ಶಬ್ದ ಬಂದಿಲ್ಲ ಅಂದ್ರೆ ನಮಗೆ ಒಂದು ರೀತಿ ಆತಂಕ ಆಗ್ತಾ ಇದೆ ಇವತ್ತು. ಯಾಕಂದ್ರೆ ಈ ದೇಶ ಸಂವಿಧಾನಾತ್ಮಕವಾಗಿ ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಅದು ಸಾಂವಿಧಾನಿಕ ಹಕ್ಕದು. ಅದಕ್ಕೆ ಎಲ್ಲರೂ ಕೂಡ ಅದರ ಪರವಾಗಿರ್ಬೇಕು ಅಂತ ಬಯಸ್ತೀವಿ ನಾವು. ಆ ಹಿನ್ನೆಲೆಯಲ್ಲಿ ಈ ಜನಗ್ರಹ ಸಮಾವೇಶದ ಯಶಸ್ವಿಗೆ ಮಾಧ್ಯಮಗಳು ಕೂಡ ಕೈ ಜೋಡಿಸ್ಬೇಕು. ಯಾಕಂದ್ರೆ ಮಾಧ್ಯಮ ಅದು ಜನರನ್ನ ತಲುಪುವ ಬಹುದೊಡ್ಡ ಅಸ್ತ್ರ ಅದು. ಆ ಕಾರಣಕ್ಕಾಗಿ ನಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿಯನ್ನ ಮಾಡ್ತೇನೆ, ಇದಕ್ಕೆ ಹೆಚ್ಚಿನ ಪ್ರಚಾರವನ್ನ ತಾವು ಕೊಡಬೇಕು. ಮತ್ತು ಏನು ನಮ್ಮ ಸಮುದಾಯಗಳು ದುಡಿಯುವ ಜನರು ಶ್ರಮಜೀವಿಗಳು ಅವರು ಇವತ್ತು ಈ ಬೆಂಗಳೂರು ನಗರಕ್ಕೆ ಈಗಾಗಲೇ ಸಾಕಷ್ಟು ಬಾರಿ ಬಂದಿದ್ದೀವಿ, ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ಹಿಂದಿನ ಸರ್ಕಾರಗಳು, ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಬಾರಿ ನಮಗೆ ಭರವಸೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಭರವಸೆಗಳು ಇದುವರೆಗೂ ಅನುಷ್ಠಾನಗೊಳ್ಳಿಲ್ಲ.
ಆ ಕಾರಣಕ್ಕಾಗಿ ಈಗ ನಾವು ಈ ಜನಾಗ್ರಹ ಮೂಲಕ ನಾವು ಅವರಿಗೆ ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯಗಳ ಬಗ್ಗೆ ಕೂಡಲೇ ತಾವು ಅದರ ಪರಿಹಾರಕ್ಕೆ ನೀವು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಹೇಳ್ತಾ, ಇದನ್ನೇನಾದ್ರೂ ಇವರು ಹೀಗೆ ನೆಗ್ಲೆಕ್ಟ್ ಮಾಡಿದ್ದಾದ್ರೆ ಅದು ಮುಂದಿನ ಚುನಾವಣೆಯಲ್ಲಿ ಅದು ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು ವಿಷಯ, ಅವ್ರ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೇವೆ. ಈಗಾಗಲೇ SIR ತಮ್ಗೆ ಗೊತ್ತಿದೆ, ಇವತ್ತಿನಿಂದ SIR ಆರಂಭ ಆಗ್ತಾ ಇದೆ. ಸೊ ಸರ್ಕಾರಕ್ಕೆ ನಾವು ಇದ್ರಲ್ಲಿ ಮನವಿ ಮಾಡಿದ್ದೀವಿ, ಏನೇನು ಚುನಾವಣಾ ಕಮಿಷನ್ ಕೇಳಿರುವಂತ ದಾಖಲೆಗಳು, ಆ ಬಹುತೇಕ ದಾಖಲೆಗಳು ಹೆಚ್ಚಿನ ಪಾಲು ಈ ವಲಸೆ ಕಾರ್ಮಿಕರ ಹತ್ರ ಅಥವಾ ಏನು ಈ ಬಡವರಿದ್ದಾರೆ ಅವ್ರ ಹತ್ರ ಅವರು ಹೆಚ್ಚು ಕಮ್ಮಿ ಅದನ್ನ ಹೊಂದಿರೋದು ಕಷ್ಟ. ಆ ಕಾರಣಕ್ಕಾಗಿ ಆ ಏನು ದಾಖಲೆಗಳಿದಾವೆ ಆ ದಾಖಲೆಗಳನ್ನ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು. ಅವರ ಮನೆ ಬಾಗಿಲಿಗೆ ಆ ದಾಖಲೆಗಳನ್ನ ಒದಗಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು. ಇಲ್ಲದೆ ಹೋದ್ರೆ ಈಗಾಗಲೇ ಬೆಂಗಾಲಲ್ಲಿ, ಬಿಹಾರದಲ್ಲಿ ಏನು ಜನ ಮತದಾನದಿಂದ ವಂಚಿತರಾಗಿದ್ದಾರೆ ಬಹುತೇಕರು ಈ ಸಮುದಾಯಗಳು, ಅದು ಮತ್ತೆ ಕರ್ನಾಟಕದಲ್ಲೂ ಅದು ಮುಂದುವರಿಯುವ ಎಲ್ಲ ರೀತಿಯ ಒಂದು ಸಂಶಯಗಳು ನಮ್ಮನ್ನ ಕಾಡ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಬಂದು ನವೀನ್ ಅವ್ರು ಹೇಳೋಗಿದ್ದಾರೆ, ಮುಂದಿನ ಬಾರಿ ಸರ್ಕಾರ ನಮ್ದೇ ಅಂತ. ಅವ್ರಾಗ ಹೇಳ್ತಾರೆ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ದೊಡ್ಡ ಒಂದು ಪಿತೂರಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಾವು ಕೂಡ ನಮ್ಮ ಸಮುದಾಯಗಳಲ್ಲಿ ನಾವು ಮನವಿಯನ್ನ ಮಾಡ್ತೇವೆ, ಆದಷ್ಟು ನೀವು ದಾಖಲೆಗಳನ್ನ ಇಟ್ಕೊಂಡು ಏನು ಇವತ್ತು SIR ಆರಂಭ ಆಗಿದೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆ ದಾಖಲೆಗಳನ್ನ ಹೊಂದಿಸುವ ಕೆಲಸಗಳನ್ನ ನಮ್ಮ ಸಮುದಾಯಗಳು ಮಾಡ್ಕೋಬೇಕು. ನಾವು ಕೂಡ ಅದಕ್ಕೆ ಈಗಾಗಲೇ ಅನೇಕ ರೀತಿಯ ತಯಾರಿಗಳನ್ನ ನಾವು ಮಾಡಿದ್ದೇವೆ. ಅದಕ್ಕೆ ಪೂರಕವಾದಂತ ತರಬೇತಿಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ. ಬಟ್ ಸರ್ಕಾರ ಮುಂದೆ ನಿಂತ್ಕೊಂಡು ಅದನ್ನ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ದಲಿತರ ಮೇಲೆ ನಡೀತಾ ಇರುವಂತ ದೌರ್ಜನ್ಯಗಳನ್ನ ತಡೆಗಟ್ಟೋದಿಕ್ಕೆ ಇವತ್ತು DCR ಠಾಣೆಗಳು ಬಂದಿದ್ದಾವೆ. ಆ DCR ಠಾಣೆಗಳಲ್ಲಿ ಸರಿಯಾದಂತಹ ಸಿಬ್ಬಂದಿಗಳಿಲ್ಲ, ಮೂಲ ಸೌಕರ್ಯಗಳಿಲ್ಲ, ಏನೇನು ಇಲ್ಲ. ಅಲ್ಲಿ ಏನೋ ಎಲ್ಲೋ ಅಲ್ಲಿ ಇಲ್ಲಿ ಸಸ್ಪೆಂಡ್ ಆದವ್ರನ್ನ ತಂದೀಗ ಅಲ್ಲಾಗ್ತಾ ಇದ್ದಾರೆ. ಅದು ಒಂಥರ ನಿರಾಶ್ರಿತರ ಕೊಂಪೆ ತರ ಆಗ್ತಾ ಇದೆ. ಆದ್ರೆ ನಾವು ನಮ್ಮ ಈ ದೌರ್ಜನ್ಯ ಏನು ನಡೀತಾ ಇದೆ ಈ ಸಮುದಾಯಗಳ ಮೇಲೆ ಅವ್ರಿಗೊಂದು ರಕ್ಷಣೆ ಕೊಡೋದಕ್ಕಾಗಿ ಈ ರಕ್ಷಣಾ ಠಾಣೆಗಳನ್ನ ಮಾಡಬೇಕು ಅಂತ ಬಯಸಿದ್ವಿ. ಸರ್ಕಾರ ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು, ಅವುಗಳನ್ನ ಹೆಚ್ಚು ಸುಸಜ್ಜಿತವಾಗಿ ಮತ್ತು ಅಲ್ಲಿ ಯಾರು ಈ ಸಮುದಾಯಗಳ ಬಗ್ಗೆ ಕರ್ತವ್ಯಬದ್ಧವಾಗಿ ಕೆಲಸ ಮಾಡುವಂತವ್ರನ್ನ ನೇಮಿಸಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದಿಷ್ಟು ಅಂಶಗಳನ್ನ ನಿಮ್ಮ ಗಮನಕ್ಕೆ ತಂದು 3ನೇ ತಾರೀಕು ನಡೆಯುವಂತ ಈ ಜನಾಗ್ರಹ ಸಮಾವೇಶಕ್ಕೆ ತಾವು ಕೂಡ ನಮ್ಮ ಮಾಧ್ಯಮಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಬೆಂಬಲಿಸಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ನಮ್ಮ ರಾಜ್ಯ ಸಮಿತಿಯ ಸದಸ್ಯರು ಮತ್ತು ಜಿಲ್ಲಾ ಸಂಚಾಲಕರು, ವಿಭಾಗೀಯ ಸಂಘಟನಾ ಸಂಚಾಲಕರುಗಳು ಎಲ್ಲರೂ ಕೂಡ ಇಲ್ಲಿದ್ದೀವಿ. ಇವತ್ತು ಇಡೀ ರಾಜ್ಯಾದ್ಯಂತ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ತಯಾರಿ ತುಂಬಾ ಜೋರಾಗಿ ನಡೆದಿರೋದ್ರಿಂದ 3ನೇ ತಾರೀಕು ತಾವು ಅದನ್ನ ಗಮನಿಸಬಹುದು ಅನ್ನುವಂತ ಮಾತನ್ನ ಹೇಳಿ, ಬಹುಶಃ ಮುಂದೆ ಏನಾದ್ರೂ ತಾವು ಈ ಬಗ್ಗೆ